ನಂತರ ನಮ್ಮ ಭಾರತದ ಮುಂದಿನ 5 ವರ್ಷಗಳ ಕಾಲ ಆಡಳಿತ ಹೇಗಿರಬೇಕು ಅನ್ನುವಂತ, ಯಾವ ರೀತಿ ನಾವು ಆಡಳಿತ ಮಾಡಿದ್ರೆ ಸರಿ ಅನ್ನುವಂತ ಒಂದು ಅಭಿಪ್ರಾಯ ಸಂಗ್ರಹಣೆ. ಅದೇ ರೀತಿಯಾಗಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಮಹೇಶ್ ತೆಂಗಿನಕಾಯಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಶ್ರೀ ಲಿಂಗರಾಜ್ ಪಾಟೀಲ್ ಅವರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಜಿಲ್ಲಾ ಪ್ರಾಂಕಾರ್ಶಿಗಳನ್ನು ಮತ್ತು ಇಲ್ಲಿ 4 ಕ್ಷೇತ್ರದ ಮಂಡಳ ಅಧ್ಯಕ್ಷಗಳನ್ನು ರಾಜು ಜರ್ತಾನಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಐರನ್ ಜಡಿಯವರು ಕೂಡ ವೇದಿಕೆ. ಮಹೇಶ್ ತೆಂಗಿನಕಾಯಿ ಸರ್ ಅವರು ದಯವಿಟ್ಟು ಸಾರ್ವಜನಿಕರ ಕಡೆಯಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಮೋದಿ ಕಿ ಗ್ಯಾರಂಟಿ ಸಂಕಲ್ಪ ಪತ್ರದ ಅಭಿಪ್ರಾಯ ಸಂಗ್ರಹಣಾ ಕಾರ್ಯಕ್ರಮ. ಮೋದಿ ಕಿ ಗ್ಯಾರಂಟಿ ಸಂಕಲ್ಪ ಪತ್ರದ ಅಭಿಪ್ರಾಯ ಸಂಗ್ರಹಣಾ ಕಾರ್ಯಕ್ರಮ ಇಂದು ಕೇಂದ್ರದ ಜನಪ್ರಿಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರಿಂದ ಸಾರ್ವಜನಿಕರ ಕಡೆಯಿಂದ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಬ್ ಕಿ ಬಾರ್ ಭಾರತೀಯ ಜನತಾ. ಈಗ ಎಲ್ಲೆಡೆ ವಾಹನಗಳಿಗೆ ಈಗ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ವಿಕಸಿತ ಭಾರತ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳು ಭಾರತ್ ಮಾತಾ ಕಿ ಭಾರತ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಬ್ ಕಿ ಬಾರ್ ಭಾರತೀಯ ಜನತಾ ಪಕ್ಷಕ್ಕೆ. ಈಗ ಎಲ್ಲೆಡೆ ವಾಹನಗಳಿಗೆ ಚಾಲನೆಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರದ ಎಲ್ಲೆಡೆ ವಾಹನಗಳಿಗೆ ಕೇಂದ್ರದ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಚಾಲನೆ ನೀಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹರ ಹರ ಮೋದಿ ಹರ ಹರ ಮೋದಿ ಅಬ್ ಕಿ ಬಾರ್ ಅಬ್ ಕಿ ಬಾರ್. ಈಗ ನೂತನ ಟರ್ಮಿನಲ್ ಚಾಲನೆ ಕಾರ್ಯಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.